ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ನಿನ್ನೆ ನಡೆದಂತ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಜನದಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂಡ್ ನನ್ನನ್ನು ಸೇರಿಸಿ. ಏಕೆ ಅಂದ್ರೆ ಆ ವೀಕ್ ಅಲ್ಲಿ ನಾಮಿನೇಷನ್ ಟೈಮ್ ಅಲ್ಲಿ ರಜತ್ ಹಾಗೂ ಅಶ್ವಿನಿ ಗೌಡ ಮಧ್ಯೆ ನಡೆದಂತ ಒಂದು ಮಾತಿನ ಜಗಳ ಆಗಿರ್ಬೋದು ಅಂಡ್ ಆ ಜಗಳದಲ್ಲಿ ಮಾಡಿರೋ ಪದ ಬಳಕೆಗಳ ಬಗ್ಗೆ ಸುದೀಪ್ ಸರ್ ಅವ್ರದೇ ಆದಂತ ಒಂದು ಸ್ಟೈಲ್ ಅಲ್ಲಿ ಅಂಡ್ ಅವ್ರದೇ ಆದಂತ ಒಂದು ಮ್ಯಾನರಿಸಮ್ ಅಲ್ಲಿ ಆ ಒಂದೇನ್ ಟಾಪಿಕ್ ನ ಹ್ಯಾಂಡಲ್ ಮಾಡ್ತಾರೆ, ಅವರಿಬ್ಬರಿಗೂ ಬುದ್ಧಿ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅದು ಕಂಪ್ಲೀಟ್ ಉಲ್ಟಾ ಆಗಿ ಸುದೀಪ್ ಸರ್ ಮಾತಾಡಿದ್ರು ಆ ಟಾಪಿಕ್ ಬಗ್ಗೆ. ಬಟ್ ಅವ್ರದೇ ಆದಂತ ಒಂದು ಸ್ಟೈಲ್ ಅಲ್ಲಿ ಆಗ್ಲಿ, ಅವ್ರದೇ ಆದಂತ ಒಂದು ಮ್ಯಾನರಿಸಮ್ ಇದೆ, ಅದ್ರಲ್ಲಿ ಮಾತಾಡ್ಲಿಲ್ಲ. ತುಂಬಾ ಕಾಮ್ ಆಗಿ ಅಂಡ್ ಕೂಲ್ ಆಗಿ ಮಾತಾಡಿದ್ರು. ಅಂಡ್ ಅದು ಏನಕ್ಕೆ ಇರ್ಬೋದು ಅಂದ್ರೆ, ಈಗ ಏನ್ ಕೂತ್ಕೊಂಡಲ್ಲಿ ಮಾತಾಡಿದಾರಲ್ಲ ಜಗಳದ ಟೈಮಲ್ಲಿ, ಅವ್ರು ಯಾರು ಚಿಕ್ಕವರಲ್ಲ ಅಂಡ್ ಅವ್ರಿಗೆ ಅವ್ರದೇ ಆದಂತ ಒಂದು ನಾಲೆಡ್ಜ್ ಇದೆ ಅಂಡ್ ಅವ್ರದೇ ಆದಂತ ಒಂದು ಪೊಸಿಷನ್ ಇದೆ ಹೊರಗಡೆ. ಸೊ ಈ ನಾವು ಪದ ಬಳಕೆ ಮಾಡಿದ್ರೆ ಈ ಒಂದು ವಿಡಿಯೋನ, ಈ ಒಂದು ಎಪಿಸೋಡ್ನ ಎಷ್ಟು ಜನ ನೋಡ್ತಾರೆ ಅನ್ನೋ ಅರಿವು ಕೂಡ ಅವ್ರಿಗಿದೆ. ಸೊ ಆಗಿದ್ದಾಗ್ಯೂ ಅವ್ರು ಮಾತಾಡಿದ್ರಂದ್ರೆ ಅದು ಬೇಕು ಅಂತಾನೆ ಮಾತಾಡಿದಾರೆ ಅಂತ ಅನಿಸ್ತಾ ಇದೆ. ಅಂಡ್ ಇನ್ನೊಂದು ಈ ಕಡೆ ಸುದೀಪ್ ಸರ್ ಇದು ಮೊದಲನೇ ಸಲ ಅಲ್ಲ, ಈ ರಜತ್ ಅವ್ರಿಗೆ ಈಗ ಹಿಂದಿನ ಸೀಸನ್ ಅಲ್ಲೂ ಹೇಳಿದ್ದಾರೆ ಅಂಡ್ ಅಶ್ವಿನಿ ಗೌಡರ್ಗೆ ಈ ಸೀಸನ್ ಅಲ್ಲಿ ತುಂಬಾ ಸಲ ಹೇಳಿದ್ದಾರೆ ಅವರು ಮಾಡೋ ಪದ ಬಳಕೆಗಳ ಬಗ್ಗೆ. ಸೊ ಸುದೀಪ್ ಸರ್ ಪದೇ ಪದೇ ಹೇಳೋದಕ್ಕೆ, ಈಗ ಅದನ್ನ ಹೇಳ್ಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಸುದೀಪ್ ಸರ್ ಸ್ವತಃ ಅವ್ರ ಬಾಯಲ್ಲಿ ಆ ಪದಗಳನ್ನ ಹೇಳಿ ಅದ್ರ ಅರ್ಥನ ವಿವರಣೆಯಾಗಿ ನಮ್ಮ ಕರ್ನಾಟಕ ಜನತೆಗೆ ಕೊಡ್ಬೇಕಾಗುತ್ತೆ. ಬಟ್ ಅದು ಸರಿ ಕಾಣಿಸಲ್ಲ. ಸುದೀಪ್ ಸರ್ ಆ ಸ್ಟೇಜ್ ಅಲ್ಲಿ ಆ ಒಂದು ಪದಗಳನ್ನ ಮಾತಾಡೋದು ಸರಿ ಕಾಣಿಸೋದಿಲ್ಲ, ಅದು ಒಂದು ಅವ್ರ ವ್ಯಕ್ತಿತ್ವಕ್ಕಲ್ಲ. ಸೊ ಹಾಗಾಗಿ ಸುದೀಪ್ ಸರ್ ಅವ್ರಿಗೆ ಬಿಟ್ಬಿಟ್ರು ಕೂಲಾಗಿ. ಈಗ ನಾನಿಲ್ಲಿ ಎಷ್ಟು ಕೇಕೆ ಹೊಡೆದು ನಿಮ್ಗೆ ಕೂಗಡಿ ಮಾತಾಡಿದ್ರು ನೀವು ಚಿಕ್ಕವರಲ್ಲ. ಅಂಡ್ ನಾನು ಕೂಡ ನಿಮ್ಗೆ ಅಷ್ಟೊಂದು ಹೇಳೋದಿಕ್ಕಲ್ಲ. ಎಷ್ಟು ಹೇಳ್ಬೋದು, ನಾನೊಬ್ಬ ಹೋಸ್ಟ್ ಆಗಿ ನಾನು ಈ ಒಂದು ಶೋನ ನೆಡ್ಸ್ಕೊಂಡು ಕೊಡ್ತೀನಿ ಅಂದ್ರೆ ನಾನು ಎಷ್ಟು ಹೇಳ್ಬೋದು ಅಷ್ಟು ಹೇಳ್ಬೇಕಷ್ಟೇ. ಇನ್ನು ಮಿಕ್ಕಿದ್ದು ನಿಮ್ಮ ವೈಯಕ್ತಿಕ, ನೀವೇನು ಮಾತಾಡ್ತಿರೋ, ಎಷ್ಟು ಜಗಳ ಮಾಡ್ತಿರೋ ಅದು ನಿಮ್ಮ ವೈಯಕ್ತಿಕ. ಬಟ್ ಒಂದಂತೂ ನೆನಪಿಟ್ಕೊಳ್ಳಿ, ಇದನ್ನ ಕೋಟ್ಯಾಂತರ ಜನಗಳು ಹೊರಗಡೆ ನೋಡ್ತಾ ಇರ್ತಾರೆ ಅಂಡ್ ನಿಮ್ಮ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ನೀವು ಹೊರಗಡೆ ಒಂದು ಸೀರಿಯಲ್ ಅಲ್ಲಿ ಆಗಿರ್ಬೋದು, ಸಿನಿಮಾದಲ್ಲಿ ಆಗಿರ್ಬೋದು, ಇದನ್ನ ನಾನು ಹೇಳ್ತಿರೋದು, ಅವ್ರು ಏನೇ ಒಂದು ಆಕ್ಟ್ ಮಾಡಿದ್ರು ಅದು ವ್ಯಕ್ತಿತ್ವ ಆಗಿರೋದಿಲ್ಲ. ಬಟ್ ಇಲ್ಲಿ ವ್ಯಕ್ತಿತ್ವ ಆಗ್ತಾ ಇದೆ, ಒಂದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಬರೋ ಒಂದೊಂದು ಪದಗಳು ತುಂಬಾನೇ ಮುಖ್ಯ ಆಗಿರುತ್ತೆ. ಅಂಡ್ ಅದೊಂದು ಶೋ ಇಡೀ ಕರ್ನಾಟಕ ಜನತೆ ನೋಡ್ತಾರೆ. ಏನೋ ಪರ್ಸನಲ್ ಆಗಿ ಮಾತಾಡ್ತಿದೀವಲ್ಲ, ಯಾರೋ ಒಂದು ಫ್ಯಾಮಿಲಿ ರಜತ್ ಅವ್ರು ಹೇಳಿದ್ರು, ಏನೋ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ನಾನು ಅಷ್ಟೊಂದು ಇದಲ್ಲ, ನಮಗೂ ನಮ್ಮ ಅಪ್ಪ ಅಮ್ಮನ ಕೂತ್ಕೊಂಡು ಟಿವಿಲಿ ನೋಡ್ತಾ ಇರ್ತಾರೆ ಅಂತ. ಬಟ್ ಅದೇ ತರ ಅವ್ರು ಇನ್ನೊಬ್ಬರ ಮೇಲೆ ಮಾತಾಡೋ ಪದ ಬಳಕೆಗಳು ಸಹ ಅವ್ರ ಅಪ್ಪ ಅಮ್ಮನ ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅನ್ನೋದು ಒಂದು ಪರಿಜ್ಞಾನ ಇರಬೇಕು.